ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ, ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. 27th ಜಾನ್ವರಿ ಆ್ಯಕ್ಚುಲಿ ನನಗೆ ಡೆಲಿವರಿ ಡೇಟ್ ಇದ್ದಿದ್ದು March 3rd. ಬಟ್ ವಾಟರ್ ಬ್ರೋಕ್ ಆಗಿ 9th ಮಂತ್ ಕರೆಕ್ಟಾಗಿ ಅವತ್ತೇ ಬಿತ್ತಿತ್ತು. 27th ಜಾನ್ವರಿ ಆವತ್ತೇ ನನಗೆ ಡೆಲಿವರಿ ಆಗೋಯಿತು. ನಾನು ಮಾಡಿದ್ದು ಸ್ವಲ್ಪ ಮಿಸ್ಟೇಕ್ಸು ನೀವು ಖಂಡಿತವಾಗ್ಲೂ ಮಾಡ್ಕೋಬೇಡಿ. ನಾನು ಏನೇನು ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಮುಂದೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ 27th ಈವ್ನಿಂಗು ಅರೌಂಡ್ 6 o'clock ಹಂಗೆ ನನಗೆ ವಾಟರ್ ಬ್ರೋಕ್ ಆಯಿತು. ನಾನು ಅಷ್ಟೊಂದೇನು ಕಾನ್ಸಂಟ್ರೇಟ್ ಮಾಡಲಿಲ್ಲ, ಬಿಕಾಸ್ ನಾನು ವರ್ಕಿಂಗಲ್ಲಿದ್ದೆ. ನಾನು ಅಪ್ ಟು ಲಾಸ್ಟ್ ತನಕ ವರ್ಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನು 1.5 month ಟೈಮ್ ಇತ್ತಲ್ವ ನನಗೆ. ಸೊ ಹಾಗಾಗಿ ವರ್ಕ್ ಮಾಡ್ತಿದ್ದೆ ನಾನು. ಆಮೇಲೆ ನಾನು ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿದೆ. ಈ ಥರ ಮೇ ಬಿ ಹಸ್ಬೆಂಡು ಕಾಲ್ ಮಾಡೋಕ್ಕೆ ಮುಂಚೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ನನ್ನ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ಅವಳ ಹತ್ರ ಹೇಳಿದೆ ಈ ಥರ ಎಲ್ಲ ಆಗ್ತಿದೆ ಅಂತಂದ್ಬಿಟ್ಟು ಅಂತ. ನನ್ನ ಫ್ರೆಂಡ್ ಹೇಳಿದ್ಲು, ನೀನಿಲ್ಲ ಇವಾಗಲೇ ಹಾಸ್ಪಿಟಲ್ಗೆ ಹೋಗು, ಡಾಕ್ಟರ್ ಸಜೆಷನ್ ತೊಗೋ, ಮನೇಲಂತೂ ಇರಬೇಡ, ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗು ಅಂತಂದ್ಲು. ನಾನೇನು ಪ್ರಿಪೇರ್ ಆಗಿಲ್ಲ, ಏನು ಜೋಡಿಸ್ಕೊಂಡು ಇಲ್ಲ, ಮೇಯ್ನಾಗೆ ಬ್ಯಾಕ್ ಪ್ಯಾಕ್ ಮಾಡಿಲ್ಲ. ಅದಾದಮೇಲೆ ಅದೇ ವೀಕೆಂಡಲ್ಲಿ ನಾವು ಮಾಮ್ ಟು ಬಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಏನಾಯ್ತು ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕಾಗಿರೋವಂಥ ಸಿಚುಯೇಷನ್ ಬಂದೇ ಬಿಡ್ತು. ನಮ್ಮ ಹಸ್ಬೆಂಡ್ ಇಲ್ಲೇ ಸುತ್ತಮುತ್ತಲು ಇದ್ದಿದ್ದರಿಂದ ನಾನು ಅವ್ರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿಬಿಟ್ಟು ಹೇಳಿದೆ, ಹಿಂಗೆ ವಾಟರ್ ಬ್ರೋಕ್ ಆಗೋಗಿದೆ, ಸೊ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ, ನೀವು ಇವಾಗಲೇ ಬರಬೇಕಾಗುತ್ತೆ ಮನೆಗೆ ಅಂತಂದ್ಬಿಟ್ಟು ಅಂತ. ಅದರಲ್ಲೂ ಹೇಳಿದೆ ನಾನು, ಅರಿಬರಿ ಬೇಡ, ನಿಧಾನಕ್ಕೆ ಬನ್ನಿ, ತೊಂದರೆ ಇಲ್ಲ. ಸೊ ನಾನು ಅಷ್ಟರಲ್ಲೆಲ್ಲ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿರ್ತೀನಿ ಅಂತಂದ್ಬಿಟ್ಟು. ಯಾಕೆಂದರೆ ನಾನು ಏನೂ ಪ್ಯಾಕ್ ಮಾಡ್ಕೊಂಡಿರಲಿಲ್ವಲ್ಲ, ಹಾಗಾಗಿ ಬೇಸಿಕ್ ಥಿಂಗ್ಸು ನನಗೆ ಎಮರ್ಜೆನ್ಸಿಗೆ ನನಗೆ ಏನೇನು ಅನಿಸ್ತೋ ಎಲ್ಲ ಎತ್ಕೊಂಡು ಬ್ಯಾಗ್ ಹಾಕ್ಕೊಂಡು ನಮ್ಮ ಮನೆಯಿಂದ ಹಾಸ್ಪಿಟಲ್ ಅರೌಂಡ್ 3 kilometers ಇತ್ತಷ್ಟೆ. ಸೊ ಹೋದ್ವಿ. ಅದಕ್ಕೆ ಮುಂಚೆ ನನಗೊಂದು ಡ್ರೀಮ್ ಇತ್ತು. ಏನಂತಂದರೆ ಸುಮ್ಮನೆ ಎಲ್ಲ ಹಾಸ್ಪಿಟಲ್ಗೆ ಹೆಂಗಂದ್ರೆ ಹಂಗೆ ಹೋಗ್ಬಿಡೋದು, ಅದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಅಟ್ಲೀಸ್ಟ್ ಒಂದು ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೋಗಬೇಕು ಅಂತಂದ್ಬಿಟ್ಟು ನನಗೆ ಆಸೆ ಇತ್ತು. ಅದೇ ಟೈಮಲ್ಲೇ ನಾನು ವರ್ಕಿಂಗ್ ಇದ್ದಿದ್ದರಿಂದ ನಮ್ಮ ಮ್ಯಾನೇಜರ್ಗೆ ಸಹ ಕಾಲ್ ಮಾಡಿಬಿಟ್ಟು ಹೇಳಿದ್ದಾದಮೇಲೆ ಅವರು ಓಕೆ ಫೈನ್, ಬೇಗ ಕರ್ಕೊಂಡೋಗಿ ಅಂತೇಳ್ಬಿಟ್ಟು ಹೇಳಿದ್ರು. ಅವರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಂಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರೋದಾಗಲಿ, ಆಮೇಲೆ ಯಾವತ್ತೇ ಆಗಲಿ ನನಗೆ ಒಂಥರ ಟೆನ್ಷನ್ ಇಡಿಸೋದು, ನೀನು ಇಷ್ಟು ಕೆಲಸ ಇವಾಗ ಕಂಪ್ಲೀಟ್ ಮಾಡಿಬಿಡ್ಬೇಕು, ಅದೆಲ್ಲ ಅವ್ರು ಯಾವತ್ತೂ ನನಗೆ ಹೇಳ್ತಿದ್ದಿಲ್ಲ. ಅವ್ರು ಪ್ರತಿ ಸಲಿನೂ ನನ್ನ ಹತ್ರ ಹೇಳ್ತಿದ್ರು, ಆರಾಮಾಗಿ ಮಾಡಿ, ಕೂಲಾಗಿ ಮಾಡಿ, ಟೆನ್ಷನ್ ತೊಗೊಬೇಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಅಂತೆಲ್ಲ ನಂಗೆ ತುಂಬಾ ಸಪೋರ್ಟಿವಾಗೇ ನಮ್ಮ ಮ್ಯಾನೇಜರು ಇದ್ದಾರೆ. ಆ್ಯಕ್ಚುಲಿ ನಮ್ಮ ಟೀಮ್ಗಷ್ಟೇ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಐ ಆಮ್ ಸೋ ಬ್ಲೆಸ್ಡ್, ನನಗಂತ ಮ್ಯಾನೇಜರ್ ಸಿಕ್ಕಿರೋದು. ಆಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಿದ ತಕ್ಷಣವೇ ಎಲ್ಲ ಅವ್ರದ್ದೇನೇನು ಫಾರ್ಮ್ಯಾಲಿಟೀಸ್ ಇರುತ್ತೋ ಎಲ್ಲ ಬರ್ಸ್ಕೊಳ್ಳೋದು ಮಾಡೋದು ಅದೆಲ್ಲ ಮಾಡಿದ್ರು. ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದು, ಯಾರೂ ಸಹ ಮನೇಲಿರಲಿಲ್ಲ. ಸೊ ನಾನು ಪ್ರತಿಯೊಬ್ಬರಿಗೂ ಒಂದು ರಿಕ್ವೆಸ್ಟ್ ಮಾಡೋದೇನಂತಂದರೆ, ಇಫ್ ಇನ್ ಕೇಸ್ ಏನಾದರೂ ಪ್ರೆಗ್ನೆಂಟ್ ಇದ್ದಾಗ, ಐದರ್ ನಿಮ್ಮ ಮಗಳೋ ಇಲ್ಲ ನಿಮ್ಮ ಸೊಸೆನೋ ಯಾರೋ ನಿಮ್ಗೆ ತುಂಬ ಕ್ಲೋಸೆಸ್ಟ್ ಇರೋರು ಪ್ರೆಗ್ನೆಂಟ್ ಇದ್ದಾಗ ಖಂಡಿತವಾಗ್ಲೂ ಅವ್ರಿಗೆ ಲಾಸ್ಟ್ ಮೂಮೆಂಟ್ಸಲ್ಲಿ ಅಟ್ಲೀಸ್ಟ್ ಅವ್ರ ಜೊತೆ ಹೋಗಿ, ಅವ್ರಿಗೇನೂ ಮಾಡಿಕೊಟ್ಟಿಲ್ಲ ಅಂದರೂ ಚಿಂತೆ ಇಲ್ಲ, ಅವ್ರ ಜೊತೆ ಹೋಗಿ ಒಂದು ಸ್ಟೇ ಮಾಡೋದು. ಈ ಥರ ಟೈಮ್ಸಲ್ಲೆಲ್ಲ ತುಂಬಾ ಕಷ್ಟ ಆಗುತ್ತೆ. ನನಗೇನೋ ನಮ್ಮ ಹಸ್ಬೆಂಡ್ ಸುತ್ತಮುತ್ತಲಿದ್ದಾರೆ, ಆಮೇಲೆ ನಮ್ಮ ಪಕ್ಕದ ಮನೆಯವರು ಸಹ ಅಷ್ಟೇ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಹಂಗಾಗಿ ನನಗೆ ಆ ಟೈಮಲ್ಲಿ ಅಷ್ಟೊಂದೇನು ಇದು ಅನಿಸ್ಲಿಲ್ಲ. ಸೊ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಡಾಕ್ಟ್ರ್ ಹೇಳಿದ್ರು, ಇವಾಗಲೇ ಡೆಲಿವರಿ ಮಾಡಬೇಕು, C-section ಮಾಡಬೇಕು ಅಂತ ಹೇಳಿಬಿಟ್ಟು. ಓಕೆ, ಅದು ನಮ್ಮ ಹಸ್ಬೆಂಡ್ ಆ ಕಡೆ ಫಾರ್ಮ್ಯಾಲಿಟೀಸು ಅದು ಇದು ಅಂತ ಓಡಾಡ್ತಾಯಿದ್ರು. ಒಬ್ಬರೇ ಇದ್ರಲ್ವ, ಯಾರೂ ಸಪೋರ್ಟ್ಗೆ ಇರಲಿಲ್ಲ, ಯಾರೂ ಜೊತೆಗೆ ಇರಲಿಲ್ಲ. ಈ ಕಡೆ ನನಗೆ ಆಲ್ರೆಡಿ ಅವ್ರದ್ದು ಏನೇನು ಬೇಸಿಕ್ ಚೆಕಪ್ಸ್ ಇರುತ್ತೋ ಅದೆಲ್ಲ ಮಾಡಿದ್ರು. ಫೈನಲಿ 10:13ಗೆ ಮಗು ಆಯಿತು ನನಗೆ. ಬೇಬಿ ಬಾಯ್ ಅಂದಿದ ತಕ್ಷಣ ಆ್ಯಕ್ಚುಲಿ ನಂಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ನಂಗೆ ಬೇಬಿ ಬಾಯ್ ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ
ನನಗೆ ಒಂದು ಡ್ರೀಮ್ ಇತ್ತು, ನಮ್ಮ ಅಪ್ಪನೇ ನಮ್ಮ ಮನೆಗೆ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ನಂಗೆ ಬೇಬಿ ಬಾಯ್ ಅಂದಿದ ತಕ್ಷಣ ಕ್ಲೌಡ್9 ಫುಲ್ ಖುಷಿಯಾಗಿ ತುಂಬಾ ನಂಗೆ ಖುಷಿ ಆಯಿತು. ಬಟ್ ಆಮೇಲೆ ಗೊತ್ತಾಯಿತು, ಈಚೆ ಕಡೆ ಬಂದಮೇಲೆ ಮಗುನ NICU ಇಡಬೇಕು ಬಿಕಾಸ್ ಆಫ್ ಅಂಡರ್ ವೆಯ್ಟ್ ಅಂತ ಹೇಳ್ಬಿಟ್ಟು. ಅವನು ಅರೌಂಡ್ 1 kg 970 grams ಇದ್ದ ಅಷ್ಟೇ. ತುಂಬಾ ವೆಯ್ಟ್ ಕಡಿಮೆ ಇದ್ದ, ಮತ್ತು ಲಂಗ್ಸ್ ಸಹ ತುಂಬ ಫಾಸ್ಟಾಗಿ ವರ್ಕ್ ಮಾಡ್ತಾ ಇದೆ ಅಂತೇನೋ ಹೇಳ್ತಿದ್ರು. ಹಂಗಾಗಿ ಅವನ್ನ ನಾವಿದ್ದಿದ್ದ ಹಾಸ್ಪಿಟಲಲ್ಲಿ NICU ಫೆಸಿಲಿಟಿ ಇರಲಿಲ್ಲ. ಹಂಗಾಗಿ ಅಲ್ಲಿಂದ ಅರೌಂಡ್ 13 ಕಿಲೋಮೀಟರ್ಸು ವೈಟ್ ಫೀಲ್ಡ್ ಕ್ಲೌಡ್9 ಅವನ್ನ ಇಮಿಡಿಯೇಟಾಗಿ ಪಾಪುನ ಎತ್ಕೊಂಡು ಹೋಗಬೇಕಾಗಿತ್ತು. ಸೊ ಅಷ್ಟರಲ್ಲಿ ನಮ್ಮ ಪೇರೆಂಟ್ಸು ಮತ್ತು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ ಅವರೆಲ್ಲರೂ ಬಂದಿದ್ದರು. ಆಮೇಲೆ ಪಾಪುನ ಎತ್ಕೊಂಡೋಗಿ ಅಲ್ಲಿ ಬಿಟ್ಮೇಲೆ ಅಲ್ಲಿ ಹೇಳಿದ್ರಂತೆ, ನೀವು ನಿಮ್ಮ ವೈಫ್ನ ಟೇಕ್ ಕೇರ್ ಮಾಡಿರಿ, ನಾವು ಪಾಪುನ ಟೇಕ್ ಕೇರ್ ಮಾಡ್ತೀರಿ, ನೀವೇನು ವರಿ ಮಾಡಬೇಡಿ ಅಂತಂದ್ಬಿಟ್ಟು ಅಂತ. ಅದಾದಮೇಲೆ ಅವರು ನೆಕ್ಸ್ಟು ಅವ್ರು ನಮ್ಮನ್ನ ಕೇಳ್ತಾರೆ, ಲೈಕ್ ಇವಾಗ NICU ಇಟ್ಟಾಗ ಮದರ್ದು ಬ್ರೆಸ್ಟ್ ಮಿಲ್ಕ್ ಕೊಡ್ತೀರಾ ಅಥವಾ ಫಾರ್ಮುಲಾ ಮಿಲ್ಕ್ ಕೊಡ್ತೀರಾ ಅಂತಂದ್ಬಿಟ್ಟು ಇಫ್ ಇನ್ ಕೇಸ್ ಏನಾದರೂ ನಾವು ಫಾರ್ಮುಲಾ ಮಿಲ್ಕೆ ಓಕೆ ಫೈನ್ ಕೊಡಿ ಅಂದರೆ ಅವ್ರು ಫಾರ್ಮುಲಾ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ನಾವು ಬ್ರೆಸ್ಟ್ ಮಿಲ್ಕ್ನ ಕಳಿಸ್ಕೊಡ್ತೀವಿ ಅಂತಂದರೆ ನಾವು 2 hours ಒಂದೊಂದ್ಸರಿ ತೊಗೊಂಡೋಗಿ ಕೊಡ್ತಾ ಇರಬೇಕಾಗುತ್ತೆ. ಹಾಗಾಗಿ ನಾವು ಡೈಲಿ ನಮ್ಮ ಹಸ್ಬೆಂಡು 2 times ತೊಗೊಂಡೋಗಿ ಕೊಡೋರು. ಅದಕ್ಕೆ ಮುಂಚೆ ಫಾರ್ಮುಲಾನು ನಾವು ಬರ್ದು ಕೊಟ್ಬಿಟ್ರಿ. ಬಿಕಾಸ್ ಯಾಕೆಂದರೆ 13 ಕಿಲೋಮೀಟರ್ಸು, ಬೆಂಗಳೂರಲ್ಲಿ 13 ಕಿಲೋಮೀಟರ್ಸ್ ಅಂದರೆ ಆಲ್ಮೋಸ್ಟ್ ಈ ಟ್ರಾಫಿಕಲ್ಲಿ ವೈಟ್ ಫೀಲ್ಡ್ ಕಡೆ ಹೋಗ್ತೀವಿ ಅಂದರೆ ಅರೌಂಡ್ 1 hour ಎಲ್ಲ ಆಗೋಗುತ್ತೆ. ಸೊ 2 ಅಂತ ಬರ್ದು ಕೊಟ್ಬಿಟ್ರಿ. ಮಗುನ ಮತ್ತು ತಿರ್ಗಾ ಫ್ರೈಡೇ ನಮಗೆ ಮಗುನ ಕೊಟ್ಟರು. ಆಲ್ಮೋಸ್ಟ್ ಒಂದು 5 days NICU ಇತ್ತು ಮಗು. ನಾನು ಸಹ 3 days ಮಗುನ ನೋಡೋಕ್ಕಾಗಲಿಲ್ಲ, ಬಿಕಾಸ್ ನನಗೂ C-section ಆಗಿತ್ತಲ್ವ. ಸೊ ಇನ್ನು ಅಲ್ಲೇ ಓಡಾಡೋದು ಅದೆಲ್ಲ ಪ್ರಾಕ್ಟೀಸ್ ಮಾಡೋಣ ಅಂತಂದ್ಬಿಟ್ಟು ನಾನು ಸಹ ಅಷ್ಟು ದೂರ ಇಮಿಡಿಯೇಟಾಗಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ ತಕ್ಷಣ ವೀಡಿಯೋ ಕಾಲ್ ಅಲೋ ಮಾಡಿದ್ರು. ಅಲ್ಲಿಂದ ನನಗೆ ವೀಡಿಯೋ ಕಾಲ್ ಮಾಡಿ ನಮ್ಮ ಹಸ್ಬೆಂಡು ಮಗುನ ತೋರಿಸಿದ್ರು. NICU ಆದರೆ ಮದರ್ಸ್ಗೆ 24 hours ಅಲೋ ಮಾಡ್ತಾರೆ, ನಾವು ಯಾವಾಗ ಬೇಕಾದರೂ ಹೋಗಿ ಪಾಪುನ ನೋಡಿಕೊಂಡು ಅದಕ್ಕೆ ಫೀಡ್ ಮಾಡೋಂಗಿದ್ರೆ ಫೀಡಿಂಗ್ ಎಲ್ಲ ಕೊಟ್ಬಿಟ್ಟು ಬರಬಹುದು. ಬಟ್ ಫಾದರ್ಸ್ಗೆ ಡೈಲಿ 1 or 2 ಬಿಡ್ತಾರಷ್ಟೇ. ಡೈಲಿ ನಮ್ಮ ಹಸ್ಬೆಂಡ್ ಮಾತ್ರ ಬೆಳಗ್ಗೆ ಮತ್ತು ಸಾಯಂಕಾಲ ವಿತೌಟ್ ಮಿಸ್ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾಯಿದ್ರು ಅವನ್ನ. ಫೈನಲಿ ಕ್ಲೌಡ್9 ಹಾಸ್ಪಿಟ್ಲ್ ಅವರು ಅಷ್ಟೇ, NICU ತುಂಬಾ ಒಳ್ಳೆ ಫೆಸಿಲಿಟಿ ಇದೆ ಅಲ್ಲಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಲ್ಲಿ ಫೆಸಿಲಿಟಿ ಅಂತೂ. ನಂಗೆ ಸಖತ್ ಇಷ್ಟ ಆಯಿತು. ನಂಗೆ ಬಂದು ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ನಮ್ಮ ಹಸ್ಬೆಂಡು ಈ ಥರ ಎಲ್ಲ ಇದೆ ಫೆಸಿಲಿಟಿ ಅಂದಾಗ ಒಂದು ಸ್ವಲ್ಪ ಎಲ್ಲೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ದಿಸ್ ವಾಸ್ ಮೈ ಬ್ಯೂಟಿಫುಲ್ ಡೆಲಿವರಿ ಎಕ್ಸ್ಪೀರಿಯನ್ಸ್. ನಿಜವಾಗ್ಲೂ ಆ ಮೊಮೆಂಟ್ಸ್ ರಿಕಾಲ್ ಮಾಡ್ಕೊತಾ ಇದ್ದರೆ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಸಕ್ಕತ್ತಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ರಿ. ಆ ಪ್ರೆಗ್ನೆನ್ಸಿ ಪೀರಿಯಡ್ ಆಗಿರಬಹುದು, ಪ್ರತಿಯೊಂದು ಮಂತ್ಗೂ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಿದ್ರಿ ಚೆಕಪ್ಗಾಗಲಿ ಎಂದಕ್ಕನ ಆಗಲಿ ಅಷ್ಟೇ. ನನಗೆ ಯಾವತ್ತೇ ಆಗಲಿ ನಮ್ಮ ಹಸ್ಬೆಂಡು ಇನ್ನೊಬ್ರು ಯಾರಾದರೂ ಬರಬೇಕು, ನನಗೆ ಹೆಲ್ಪ್ ಮಾಡಬೇಕು, ನನ್ನ ಜೊತೆಗೆ ಯಾರಾದರೂ ಇರಬೇಕು, ಆ ರೀತಿ ಫೀಲಿಂಗೇ ಕೊಡಲಿಲ್ಲ. ನಾನು ಲಿಟ್ರಲಿ ಐ ಆಮ್ ಲಕ್ಕಿ ಟು ಹ್ಯಾವ್ ಹಿಮ್ ಇನ್ ಮೈ ಲೈಫ್. ಪ್ರತಿದಿನವೂ ಅಷ್ಟೇ ಅವ್ರು ನನಗೆ ಸಪೋರ್ಟಿವ್ ಆಗಿ ಎಲ್ಲ ಕೆಲಸ ಮಾಡಿಕೊಟ್ಟು, ನೀನು ಆರಾಮಾಗಿರು, ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗು, ವರಿ ಮಾಡಬೇಡ, ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ಸ್ ಈ ಒಂದು ಧೈರ್ಯ ತುಂಬಿಟ್ರೆ ಅಲ್ಲೇ ನಾವು ಅರ್ಧ ಡೆಲಿವರಿ ಗೆದ್ಕೊಂಡಂಗೆ. ಸೊ ಆ ವಿಷಯದಲ್ಲಂತೂ ನಾನು ತುಂಬಾ ಲಕ್ಕಿ. ಅದಾದಮೇಲೆ ನೆಕ್ಸ್ಟು ತಿರ್ಗಾ ನಾವು ನಮ್ಮೂರಿಗೆ ಹೋದ್ರಿ. ಪೋಸ್ಟ್ ಪ್ರೆಗ್ನೆನ್ಸಿ ಅದೆಲ್ಲ ಮುಗೀತು, ಮತ್ತು ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದಿದ್ದೀವಿ ಇವಾಗ. ಸೊ ಇದು ಒಂದು ನಂದು ಸ್ಮಾಲ್ ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿ. ನಂತರ ಎಲ್ಲರೂ ಲಾಸ್ಟ್ ತನಕ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಫೋರಾಗಿ ಎಲ್ಲದಕ್ಕೂ ರೆಡಿಯಾಗಿರಿ. ಬ್ಯಾಕ್ ಪ್ಯಾಕ್ ಮಾಡೋದಾಗಲಿ ಅಥವಾ ಅಮೌಂಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಾಗಲಿ ಪ್ರತಿಯೊಂದಕ್ಕೂ ರೆಡಿ ಇರಿ. ನಾನು ಮಾಡಿರೋ ಮಿಸ್ಟೇಕ್ಸ್ ಅಂತೂ ಖಂಡಿತವಾಗ್ಲೂ ನೀವು ಮಾಡಬೇಡಿ. ಸೊ ನಂತರ ಪ್ರೆಗ್ನೆನ್ಸಿ ಜರ್ನಿ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿರೋರಿಗೆಲ್ರಿಗೂ ಆಲ್ ದ ಬೆಸ್ಟ್. ಎಂಜಾಯ್ ಮಾಡಿ ನಿಮ್ಮ ಜರ್ನಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.